ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಾಳೆ ನಿಮಗೆ ಗಣಿತ ಪ್ರಿಪರೇಟರಿ ಎಕ್ಸಾಮ್ 2 ನಡೀತಾ ಇದೆ ಮಕ್ಕಳ. ಸೊ ಇದೊಂದೇ ಎಕ್ಸಾಮ್ಗಲ್ಲ, ಮುಂದಿನ ಎಕ್ಸಾಮ್ಗೆ ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಪ್ರಿಪರೇಟರಿ 1ರ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ನಾನು ಅವಾಗ ಬರೀ ಕೆಲವು ಪ್ರಶ್ನೆಗಳನ್ನ ಮಾತ್ರ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ವಿಡಿಯೋಸ್ ಕ್ವಶನ್ ಆನ್ಸರ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಸೊ ನಿಮಗೆ ನಾಳೆ ನಡೆಯುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೆಕ್ಕವನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ ಮಕ್ಕಳ. 8 ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, ಎ ಮತ್ತು ಬಿಗಳ 2 ಸಹ ಅವಿಭಾಜ್ಯವಾದಾಗ ಅವುಗಳ ಮಾಸಾಹ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯ ಆದಾಗ ಅವುಗಳ ಲಾಸಹ ಎ ಇಂಟು ಬಿ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯ ಅಸ್ಥಿರ ಜೋಡಿಯಾಗಿದ್ದರೆ ಸೊ ಅದು ಸಮಾಂತರ ರೇಖೆಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ, ಅಸ್ಥಿರ ಜೋಡಿ ಯಾವುದು, ಸ್ಥಿರ ಜೋಡಿ, ಅಥವಾ ನಿಮಗೆ 2 ಸಮೀಕರಣಗಳನ್ನು ಕೊಟ್ಟು ಇವು ಯಾವ ಸಮೀಕರಣವನ್ನು ಪ್ರತಿನಿಧಿಸ್ತವೆ, ಯಾವ ರೇಖೆಗಳನ್ನು ಪ್ರತಿನಿಧಿಸ್ತವೆ ಅಂತ ಹೇಳಿ ಕೇಳುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಒಂದು ಟಾಪಿಕ್ ಮೇಲೇ ನಿಮಗೆ ಕ್ವಶನ್ಸ್ ಬರ್ತದೆ, ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 7x to the power 4 minus 2x³ plus 3x² plus x minus 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದ್ದಾರೆ ಮಕ್ಕಳ. ಸೊ ಆಬ್ವಿಯಸ್ಲಿ ಯಾವುದರ ಘಾತ ಹೆಚ್ಚಾಗಿರ್ತದೆ ನೋಡಿ, ಅದೇ ಅದರ ಹೈಯೆಸ್ಟ್ ಡಿಗ್ರಿ ಆಗಿರ್ತದೆ. ಹಾಗಾಗಿ ಆನ್ಸರ್ 4 ಆಗಿರುತ್ತೆ. ನೆಕ್ಸ್ಟ್ 4ನೇದು, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವಂತಹ ಸೂತ್ರ ಕೇಳಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ಎಫ್ ಏನು ಅಂತ ಕೇಳಿದ್ದಾರೆ. ಎಫ್ ಅನ್ನೋದು ಒಂದು ಸಂಚಿತ ಮಧ್ಯಾಂಕವಿರುವಂತಹ ವರ್ಗಾಂತರದ ಆವೃತ್ತಿ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು. ಸೊ ಮೈನಸ್ ಅನ್ನೋದು ಆಗಿರೋದಿಲ್ಲ, 1ಕ್ಕಿಂತ ಜಾಸ್ತಿನೂ ಆಗಿರೋದಿಲ್ಲ, 0.5 ಸಹ ಆಗಿರೋದಿಲ್ಲ. ಹಾಗಾಗಿ ಆನ್ಸರು 1/5 ಇಸ್ ದ ಕರೆಕ್ಟ್ ಆನ್ಸರ್, ಬಿ ಆನ್ಸರ್. ನೆಕ್ಸ್ಟ್, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ. ಸೊ ಸೈನ್ 30 ವ್ಯಾಲ್ಯೂ ಬರ್ಕೊಳ್ಳಿ, ಕಾಸ್ 60 ವ್ಯಾಲ್ಯೂ ಬರ್ಕೊಳ್ಳಿ. ಸೊ 2 ಇದಾಗಿ 1/2 ಪ್ಲಸ್ 1/2. ಸೊ ಹಾಗಾಗಿ ಏನಾಗ್ತದೆ, 2/2ನೇ ಆಗ್ತದೆ. ಸೊ ಆನ್ಸರ್ ಏನಾಗ್ತದೆ ಮಕ್ಕಳ, 1 ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವಂತಹ ಚೌಕಘನದ ಘನಫಲ ಕೇಳಿದ್ದಾರೆ. ಸೊ ಚೌಕಘನದ ಘನಫಲ ಅಂತ ಹೇಳಿದರೆ 6³ ಮಾಡಬೇಕಾಗುತ್ತೆ. 6 36, 36 ಸೊ ವಿಲ್ ಗೆಟ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎನ್ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಉಳಿಯುವಂಥದ್ದು ಎನ್ ಆಗಿರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ. ಸೊ ಇಲ್ಲಿ ನಮಗೆ 1 ವರ್ಡ್ ಆನ್ಸರ್ಸ್, ಯಾವುದೇ ಚಾಯ್ಸ್ ಇರೋದಿಲ್ಲ. ಸೊ ಇಲ್ಲಿ ಒಂದು y = p ಆಫ್ x ಬಹುಪದೋಕ್ತಿಯ ಶೂನ್ಯತೆಯನ್ನು ಬರಿಬೇಕು. ಇಲ್ಲ ನಕ್ಷೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1 2 3. ಸೊ ಹಾಗಾಗಿ ನಮಗೆ ಇಲ್ಲಿ ಶೂನ್ಯತೆ ಎಷ್ಟಾಗಿರ್ತದೆ ಮಕ್ಕಳ, 3 ಆಗಿರ್ತದೆ. ಸೊ ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ಮೂಲ ಬಿಂದುವಿನಿಂದ ಪಿ ಆಫ್ ಎ ಕಾಮ ಬಿ ಬಿಂದುವಿಗೆ ಇರುವಂತಹ ದೂರವನ್ನು ಬರೀಲಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಸೂತ್ರ ಗೊತ್ತಿದೆ, ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y². ಸೊ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b² ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಿತ್ರದಲ್ಲಿ ತ್ರಿಭುಜ ABCಯು AB ಬಾಹುವಿಗೆ ಅನುರೂಪವಾದ ತ್ರಿಭುಜ PQRನ ಬಾಹುವನ್ನು ಬರೀರಿ ಅಂತ ಕೇಳಿದರೆ, ಕರೆಕ್ಟಾಗಿ ನೀವು ನೋಡಿ, ಪಿಗೆ ಎ ಸಮನಾಗಿದೆ, ಕ್ಯೂಗೆ ಸಿ, ಸೊ ಹಾಗಾಗಿ ಆರ್ಗೆ ಎ. ಸೊ ನಮ್ಗೆ ಹಾಗಾಗಿ ಏನಾಗ್ತದೆ ಮಕ್ಕಳ, PR. ಸೊ ದಿಸ್ ಇಸ್ ದ ಸಮನಾಗಿರುವಂತಹ ಬಾಹು, ಹಾಗಾಗಿ PR ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ತ್ರಿಜ್ಯ R ಮಾನವಿರುವ ಒಂದು ಗೋಳದ ಘನಫಲದ ಸೂತ್ರ 4/3πr³ ಆಗಿರ್ತದೆ. ಹಾಗಾಗಿ ಎಲ್ಲ ಸೂತ್ರಗಳನ್ನು ನೀವು ಕಲ್ತ್ಕೊಂಡಿರಿ. ಯಾವುದಾದ್ರೂ ಸೂತ್ರವನ್ನು ಕೇಳ್ತಾರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲದಿಂದ. ನೆಕ್ಸ್ಟ್ 13ನೇದು, 2x ಪ್ಲಸ್ 3y ಮೈನಸ್ 9 = 0, 4x ಪ್ಲಸ್ 6y ಮೈನಸ್ 18 = 0. ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರ ಹೊಂದಿದೆ. ಸೊ ನೀವು ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, a1/a2. ಸೊ ಇದನ್ನು ಈ ರೀತಿ ಬರ್ಕೊಬಿಡಿ ಮಕ್ಕಳ. ಈ ರೀತಿ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ಅವು ಎಷ್ಟು ಪರಿಹಾರವನ್ನು
ಹೊಂದಿದ್ದಾವೆ ಅಂತ. ಸೊ ಹಾಗಾಗಿ ನೋಡಿ -9 ಡಿವೈಡೆಡ್ ಬೈ -18. ಸೊ ನಮಗೆ ಸಿಗುವಂಥದ್ದು 1/2 1/2 1/2. ಸೊ ಹಾಗಾಗಿ ಇವೇನಾಗಿದೆ ಐಕ್ಯಗೊಳ್ಳುವ ರೇಖೆಗಳು. ಸೊ ಐಕ್ಯಗೊಳ್ಳುವ ರೇಖೆಗಳು ಏನಾಗಿದೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತದೆ. ಹಾಗಾಗಿ ನಿಮ್ಗೆ ಇಲ್ಲಿ ನೋಡಿ ಐಕ್ಯಗೊಳ್ಳುವ ರೇಖೆ ಅಂತಲೂ ಗೊತ್ತಾಗ್ತದೆ, ಅಪರಿಮಿತ ಪರಿಹಾರ. ಹಾಗಾಗಿ ಅದ್ರ ಮೇಲೇ ಇವನ್ ನಿಮಗೆ 2 ಕ್ವಶನ್ಸ್ ಆ ಬೇಸ್ ಮೇಲೆ ಇರ್ತದೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 14th ಕ್ವಶನ್, 2x² - 3x - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಇದು ಅದರ ಆದರ್ಶ ರೂಪ ಆಗಿರ್ತದೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ ಮತ್ತು 13ನೇ ಪದ 13, ಎರಡನೇ ಪದ 8 ಆದರೆ ಮೊದಲನೇ ಪದ ಕೇಳಿದ್ದಾರೆ. ಸೊ D = A3 - A2. ಸೊ ವಿಲ್ ಗೆಟ್ 5. ಸಾಮಾನ್ಯ ವ್ಯತ್ಯಾಸ 5 ಆಯಿತು ಅಂತ ಹೇಳಿದ್ರೆ ಮೊದಲನೇ ಪದ 3 ಆಗ್ತದೆ. ಸೊ ಈಸಿಯಾಗಿ ನಾವು ಬರಿಬೋದು. ನೆಕ್ಸ್ಟ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳೇ. ಎಕ್ಸ್ ಇಸ್ ಇಯರ್. ಸೊ ಹಾಗಾಗಿ 2 / 3 4 / x. ಸೊ ಹಾಗಾಗಿ ನಮ್ಗೆ ಏನಾಗ್ತದೆ x = 4 × 5 / 2 ಆಗ್ತದೆ. ಸೊ 10 cm. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. 17th ಕ್ವಶನ್, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಫಿಕ್ಸ್ಡ್ ಕ್ವಶನ್ ಆಗಿರ್ತದೆ ಮಕ್ಕಳ. ಇದನ್ನು ಕಲ್ತ್ಕೊಳ್ಳೇಬೇಕು. ಫಸ್ಟ್ ಅದನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸ್ಕೋಬೇಕು. ಆನಂತರ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಅಂತ ತೆಗೆದುಕೊಂಡು ಈ ರೀತಿ ಮಾಡಿ ನೆಕ್ಸ್ಟ್ ನಾವು ಅದನ್ನು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಇದು ಮಾಡಿ ಈ ರೀತಿ ಸ್ಟೆಪ್ಸ್ ಬರೆದು ಬಿಟ್ರೆ ನಿಮಗೆ ಪೂರ್ತಿಯಾಗಿ ನಿಮಗಿಲ್ಲಿ 2 ಅಂಕಗಳು ಸಿಗ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ 36 ಮತ್ತು 120ರ ಪೂರ್ಣಾಂಕಗಳು, ಲಸಹ ಮತ್ತು ಮಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮತ್ತು ತಾಳೆ ನೋಡಿ ಅಂತ. ಸೊ 36ನ ಬರ್ಕೊಳ್ಳಿ, 120ನ್ನು ಬರ್ಕೊಳ್ಳಿ. ಸೊ ಲಾಸಹ ಮಾಸಹಗಳನ್ನು ಕಂಡಿಟ್ಕೊಳ್ಳಿ. ಫಸ್ಟು ಲಾಸಹ ಕಂಡಿಟ್ಕೊಳ್ಳೋಣ. ಮಾಸಹ ಕಂಡಿಟ್ಕೊಳ್ಳಿ. 12 ಬರ್ತದೆ. ಲಾಸಹ 360 ಬರ್ತದೆ. ಸೊ ಹಾಗಾಗಿ ನಮಗೆ ತಾಳೆ ನೋಡ್ಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಲಾಸಹ ಇಂಟು ಮಾಸ = ಆ 2 ಸಂಖ್ಯೆಗಳ ಗುಣಲಬ್ಧ ನಮಗೆ ಬರುತ್ತೆ. ನೆಕ್ಸ್ಟ್ ವರ್ಜಿಸುವ ವಿಧಾನ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಆಗಿರ್ತದೆ ಮಕ್ಕಳ. 2x + y = 10 ಆ್ಯಂಡ್ x - y = 2. ಸೊ ಇದನ್ನು ಸಮೀಕರಣ 1 ಅಂತ ತಗೊಳ್ಳಿ, ಇದನ್ನು ಸಮೀಕರಣ 2 ಅಂತ ತಗೊಳ್ಳಿ. ಸೊ +5 - 5 ಅದರಿಂದ ಕ್ಯಾನ್ಸಲ್ ಆಗ್ತದೆ. ಉಳಿಯುವಂಥದ್ದು 3x = 12. ಸೊ x = 4 ಆಗ್ತದೆ. ಇದನ್ನು ಸಮೀಕರಣ 1 ಅಥವಾ 2ಕ್ಕೆ ಆದೇಶಿಸಿಬಿಟ್ರೆ ವಿಲ್ ಗೆಟ್ ದ ವ್ಯಾಲ್ಯೂ. ಸೊ 2x + y = 10. ಸೊ 2 of 4 + y = 10. ಸೊ y = 2 ಆಗ್ತದೆ. x ವ್ಯಾಲ್ಯೂ 4, y ವ್ಯಾಲ್ಯೂ 2 ಆಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಎ ಕೊಟ್ಟಿದ್ದಾರೆ ಮಕ್ಕಳ 3. ಸಾಮಾನ್ಯ ವ್ಯತ್ಯಾಸ ನಮಗೆ ಗೊತ್ತಿದೆ A2 - A1 ಮಾಡಿದ್ರೆ ಸಾಮಾನ್ಯ ವ್ಯತ್ಯಾಸ ಬರ್ತದೆ 4 ಆಗ್ತದೆ. n 10 ಅವರೇ ಕೊಟ್ಟಿದ್ದಾರೆ. S10 ಕಂಡುಹಿಡಬೇಕು. ಸೊ ಹಾಗಾಗಿ ನಮಗೆ SN ಫಾರ್ಮುಲಾ ಯೂಸ್ ಮಾಡೋಣ. n/2 × 2a + n - 1 × d. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ 210. ಸೊ ಕರೆಕ್ಟಾಗಿ ನೀವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ಪ್ರತಿ ಸ್ಟೆಪ್ಪಲ್ಲೂ ನಿಮ್ಗೆ ಏನು ಮಾಡ್ತಾರೆ ಗೊತ್ತಾ ಮಕ್ಕಳ, ಹಾಫ್ ಮಾರ್ಕ್ಸ್ ಇರ್ತದೆ. ಆನ್ಸರ್ಗೆ ಹಾಫ್ ಮಾರ್ಕ್ಸು, ಇಷ್ಟು ಸ್ಟೆಪ್ಪಿಗೆ ಹಾಫ್ ಮಾರ್ಕ್ಸು, ಇದಕ್ಕೆ ಹಾಫ್ ಮಾರ್ಕ್ಸ್, ಇದಕ್ಕೆ ಹಾಫ್ ಮಾರ್ಕ್ಸ್. ಹಾಗಾಗಿ ಮಾರ್ಕ್ಸ್ ಇದೇ ಥರ ಡಿವೈಡ್ ಆಗೋದು. ಸೊ ಇದೇ ಥರ ನೀವು ಪ್ರತಿಯೊಂದು ಸ್ಟೆಪ್ಸನ್ನು ಮಿಸ್ ಮಾಡದೆ ಮಾಡಬೇಕು. ನೆಕ್ಸ್ಟ್ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ AB ವ್ಯಾಸ ಆಗಿದೆ ಮತ್ತು AP ಯು A ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಕೋನ C 25 ಡಿಗ್ರಿ ಆದರೆ ಕೋನ B ಅನ್ನು ಕಂಡುಹಿಡಬೇಕು. ಸೊ ಆಲ್ರೆಡಿ ಚಿತ್ರವನ್ನು ನೋಡಿ ಮಕ್ಕಳ. ಕೋನ B = ಕೋನ C 25 ಡಿಗ್ರಿ. ಯಾಕೆಂದರೆ ಅವು ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತದೆ. OB = OC. ಹಾಗಾಗಿ ತ್ರಿಭುಜ OBC ಒಂದು ಸಮವಾದ ದೇರ್ಫೋರ್ ಕೋನ A 90 ಡಿಗ್ರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ OA ಪರ್ಪೆಂಡಿಕ್ಯುಲರ್ ಟು AP ಆಗಿರೋದ್ರಿಂದ. ಸೊ ಕೋನ APB = 180 ಡಿಗ್ರಿ - 90 ಡಿಗ್ರಿ - 25 ಡಿಗ್ರಿ ಮಾಡಿದ್ರೆ ವಿಲ್ ಗೆಟ್ 65 ಡಿಗ್ರಿ. ನೆಕ್ಸ್ಟ್ 21ನೇ ಪ್ರಶ್ನೆ, 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಅಪವರ್ತನವನ್ನು ಬಳಸಬೇಕಾಗ್ತದೆ ಮಕ್ಕಳ. ಗುಣಿಸಿದ್ರೆ 12 ಬರಬೇಕು, ಕೂಡಿಸಿದ್ರೆ 1 ಬರಬೇಕು. ಸೊ 4 × 3 = 12. ಸೊ ಹಾಗಾಗಿ ಇಲ್ಲಿ ಪ್ಲಸ್ಸೇ ಉಳಿಬೇಕು ಅಂದರೆ ದೊಡ್ಡ ಸಂಖ್ಯೆ ಪ್ಲಸ್ ಆಗುತ್ತೆ. ಸೊ +4x - 3x. ಸೊ ಇವೆರಡರಲ್ಲಿರೋದನ್ನ ಕಾಮನ್ ತೆಗೀರಿ. ಅದೇ ರೀತಿ ಇವೆರಡರಲ್ಲಿರೋದನ್ನ ಕಾಮನ್ ತೆಗೀರಿ. ಸೊ ಹಾಗಾಗಿ x + 2 × 2x - 3 ಆಗ್ತದೆ. x ವ್ಯಾಲ್ಯೂ -2 ಆಗ್ತದೆ. x ವ್ಯಾಲ್ಯೂ 3/2 ಆಗ್ತದೆ. ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಈ ಒಂದು ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀಲಿಕ್ಕೆ
ಸೊ ಅಲ್ಲಿಗೆ ಎ ಇಸ್ ಈಕ್ವಲ್ಸ್ ಟು 2, ಬಿ ಇಸ್ ಈಕ್ವಲ್ಸ್ ಟು -6, ಇಸ್ ಈಕ್ವಲ್ಸ್ ಟು 3 ಆಗ್ತದೆ. ಸೊ b² - 4ac ಮಾಡಿದ್ರೆ ವಿಲ್ ಗೆಟ್ 12. ಸೊ 12 ಇಸ್ ಗ್ರೇಟರ್ ದ್ಯಾನ್ 0, ವಿಲ್ ಗೆಟ್ ವಾಸ್ತವ ಮೂಲಗಳು, ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರ್ತದೆ. ಸೊ ಚಿತ್ರದಲ್ಲಿ tan p - cot r ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ 12, 13, 5 ಕೊಟ್ಟಿದ್ದಾರೆ. ಸೊ tan p ಅಂತ ಹೇಳಿದ್ರೆ 5/12 ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಆಗ್ತದೆ. ಸೊ ಅಲ್ಲಿಗೆ 5/12. ಕಾಟ್ ಅಂದರೆ ರೆಸಿಪ್ರೊಕಲ್, ಕಾಟ್ ಆರ್ ಇಸ್ ಈಕ್ವಲ್ಸ್ ಟು 5/12. ನೆಕ್ಸ್ಟ್ 23ನೇದು, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಳನ್ನು ಹಾಸಲಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಇದೆ. ಹಾಗಾದರೆ ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಹಂಚಿನ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆ. ಸೊ 112 ಮತ್ತು 72 ನಾವು HCF ಅನ್ನು ಕಂಡುಹಿಡ್ಕೊಳ್ಳೋಣ. ಅವಿಭಾಜ್ಯ ಸಂಖ್ಯೆಗಳನ್ನ ತೆಗೆದುಕೊಂಡು ವಿಲ್ ಗೆಟ್ 8. ಹಾಗಾಗಿ ಹಾಸುಗಲ್ಲುಗಳ ಗರಿಷ್ಠ ಉದ್ದ 8 ಸೆಂಟಿಮೀಟ್ರ್, 8 ಅಡಿ ಆಗಿರ್ತದೆ. ಸೊ ನೆಲದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಗುಣಿಸ್ಬೇಕು. ಅಲ್ಲಿಗೆ 8064 ಚದರ ಅಡಿ. ಸೊ ಒಂದು ಹಾಸುಗಲ್ಲಿನ ವಿಸ್ತೀರ್ಣ 8 × 8, ಏಕೆಂದರೆ ಅದು ಚೌಕಾಕಾರ ಆಗಿರೋದ್ರಿಂದ a² ಮಾಡ್ತೀವಿ. ಸೊ ಅಲ್ಲಿಗೆ 64 ಆಯಿತು. ಹಾಗಾಗಿ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆ 126. ಅದೇ ರೀತಿಯಲ್ಲಿ ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಬೀಡಿಯ ಉದ್ದವನ್ನು ನಾವು ಕಂಡುಹಿಡಿಬೇಕು ಮಕ್ಕಳ. ಸೊ ಬೀಡಿ ಉದ್ದವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕರ್ಣಗಳೇನಾಗಿದೆ, ಪರಸ್ಪರ ಅರ್ಧಿಸಿದೆ. ಹಾಗಾಗಿ ಫಸ್ಟ್ ನಾವು ಮಧ್ಯಬಿಂದು ಕಂಡುಕೊಬಿಟ್ರೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಸೊ ಎಸಿಯ ಮಧ್ಯಬಿಂದು ಸೂತ್ರ x1 + x2 / 2, y1 + y2 / 2 ಮಾಡಿದ್ರೆ 5, 7 ಬರುತ್ತೆ. ಅದೇ ರೀತಿ ಬಿಡಿಯ ಮಧ್ಯಬಿಂದುವನ್ನು ಮಾಡಿದ್ರೆ ನಮಗೆ 5, 7. ಸೊ ಹಾಗಾಗಿ ನಮಗೆ x ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಹೇಳಿದ್ರಿಂದ 2 + x / 2 ಇಸ್ ಈಕ್ವಲ್ಸ್ ಟು 5. ಸೊ ನಮಗೆ x ವ್ಯಾಲ್ಯೂ 8 ಬರ್ತದೆ, y ವ್ಯಾಲ್ಯೂ ಬಂದು 7 ಬರ್ತದೆ. ಸೊ ಬಿ ನಿರ್ದೇಶಾಂಕ ಬಿಂದುಗಳು 8, 7. ಸೊ ದೂರ ಸೂತ್ರವನ್ನು ಬಳಸಿಕೊಂಡು ಕರ್ಣದ ಉದ್ದವನ್ನು ಕಂಡುಹಿಡಬೇಕು, ಅದು 6 ಮಾನಗಳು. ಸೊ ಇದಿಷ್ಟು 2 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳಿದೆ. ಸೊ ಇಲ್ಲಿಗೆ ಆನ್ಸರ್ಸ್ ಇದೆ ಮಕ್ಕಳ. ನಾನು ಇದರ ವಿಡಿಯೋನ ಕಂಪ್ಲೀಟ್ ಇದರ PDF ಅನ್ನು ಹಾಕ್ತೀನಿ ಮಕ್ಕಳ. ಸೊ ನೆಕ್ಸ್ಟ್ ಬಾರಿ ಕಂಪ್ಲೀಟಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಟೈಮ್ ಶಾರ್ಟೇಜ್ ಇರೋದ್ರಿಂದ ನಾನು ಅರ್ಧ ವಿಡಿಯೋನ ಮಾತ್ರ ಮಾಡಿದ್ದೀನಿ. ಸೊ ಇದರ PDF ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.